ಗೌಡ ಅಂತ ಅಂದ್ಬಿಟ್ಟು ರಾಮಾಂಜನಪ್ಪನವರು ನಮ್ಮ ಅಣ್ಣ. ಹೀಗಾಗಿ ಇದು 5ನೇ ವರ್ಷದ ಒಂದು ವಾರ್ಷಿಕೋತ್ಸವನ ಅದ್ಧೂರಿಯಾಗಿ ತರಬಳ್ಳಿ ಮತ್ತು ಲಕ್ಷ್ಮೀಪುರ ಮಜರೆ ಗ್ರಾಮ ಅಂತ ಇದು ಎಲ್ಲ ನಮ್ಮ ಸ್ವಂತ ಜಮೀನಿನಲ್ಲಿ ತಾಯಿ ಬಂದು ನೆಲಸಂಗೆ ಮಾಡಿಕೊಂಡು ಇದನ್ನು 5 ವರ್ಷದಿಂದ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಕ್ಕಂಥದ್ದು. ಈ ವರ್ಷವೂ ಅದೇ ರೀತಿ ಇಲ್ಲಿ ತಾವು ನೋಡಿದಂಗೆ ಬಲರೆ ಮತ್ತು ಹೋಮ ಹವನಗಳು ಅದನ್ನ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಇಲ್ಲಿ 1,000ರಿಂದ ಮೇಲೆ ಅಷ್ಟು ಭಕ್ತರು ಬರ್ತಾರೆ. ಈಗಾಗಲೇ 1-2 ಗಂಟೆ ಅಷ್ಟೊತ್ತಿಗೆ ಎಲ್ಲ ಭಕ್ತರು ಬಂದು ಇಲ್ಲಿ ಒಂದು ಪ್ರಸಾದ, ದೇವಿ ಪ್ರಸಾದನ ತಗೊಂಡು ಆಶೀರ್ವಾದ ತಗೊಂಡು ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ವಾಡಿಕೆ ಆಗಿತ್ತು. ಇಲ್ಲಿ ತಾಯಿ ಚೌಡಾಂಬಿಕಾ ದೇವಸ್ಥಾನ ಇದೆ, ಮುನೇಶ್ವರ ದೇವಸ್ಥಾನ ಇದೆ, ಸಪ್ತಮಾತೆಯರಿದ್ದಾರೆ, ವಿಘ್ನೇಶ್ವರ ದೇವಸ್ಥಾನ ಒಂದು ಮಾಡಿದ್ದೀವಿ. ಹಾಗಾಗಿ ಇಲ್ಲೆಲ್ಲ ಒಂದು 3-4 ದೇವಸ್ಥಾನ ಒಟ್ಟಿಗೆ ಒಂದು ಸಂಪ್ರೋಷಣೆ ಮಾಡಿರ್ತಕ್ಕಂಥದ್ದು. ಇದು ವರ್ಷಕ್ಕೊಂದ್ಸರಿ ಈಗ ಈ ಮುನೇಶ್ವರ ಟೈಮ್ ಅಂತ ಬರ್ತದಲ್ಲ, ಅದು ಸತತವಾಗಿ ಮಂಗಳವಾರ, ಶುಕ್ರವಾರ, ಪೌರ್ಣಮಿ ಎಂದು ಪೂಜೆಗಳು ಹವನಗಳು ನಡೀತಾ ಇರ್ತದೆ. ಈ ವಾರ್ಷಿಕೋತ್ಸವ ವರ್ಷಕ್ಕೊಂದ್ಸರಿ ಈ ಒಂದು ಮುನೇಶ್ವರ ಟೈಮ್ ಬರ್ತದಲ್ಲ, ಇದೊಂದು ನಮ್ಮ ಯುಗಾದಿ ಹತ್ರ ಇದನ್ನು ವರ್ಷಕ್ಕೊಂದ್ಸರಿ ಅದ್ಧೂರಿ ಕಾರ್ಯಕ್ರಮ ನಡೀತದೆ. ಇನ್ನು ಮಿಕ್ಕ ಪೂಜೆ ಸತತವಾಗಿ ನಡೀತಾ ಇರ್ತದೆ. ಇಲ್ಲ, ಒಂದು ದಿನ ಮಾತ್ರ ಇದು. ಒಂದು ದಿನ ವಿಶೇಷವಾಗಿ ಎಲ್ಲ ಭಕ್ತರು ಅವರವರು ಬಂದು ಹರಕೆ ತೀರ್ಸಕ್ಕಂಥದ್ದು ಮಾಡ್ತಕ್ಕಂಥದ್ದು. ಮರಿಯಪ್ಪನ ಮಗ ರಾಮಾಯಣಪ್ಪ ಅಂತ, ನನ್ನ ತಮ್ಮ ರಾಮಕೃಷ್ಣಪ್ಪನಿಗೆ ಮೈ ತುಂಬ್ತಾ ಇತ್ತು ಚೌಡೇಶ್ವರಮ್ಮನ. ಬೇಕಾದಷ್ಟು ಜನ ಬರ್ತಾಯಿದ್ರು, ಮಕ್ಕಳವರು ಇವರೆಲ್ಲ. ಅಮ್ಮನ ಹೇಳೋಳು, ನಾನು ಮನೆಯಲ್ಲೇ ನನ್ನ ಕಂಟು ಮುಂಟು ಜಾಸ್ತಿ ಆಗಿಬಿಟ್ಟಿದೆ, ನನಗೆ ಸಪ್ರೇಟ್ ಒಂದು ಗುಡಿ ಕಟ್ಟಿಕೊಡಿ, ಅಲ್ಲ ಹೋದ್ರೆ ನಿಮ್ಗೆ ತೊಂದರೆ ಆಗ್ತದೆ, ಹಣಕ್ಕೆ ತುಳಿದು ಹಾಕ್ಬಿಡ್ತೀನಿ ಅಂತೇಳಿ ಹೇಳೋಳು. ನಾನು ಕೆಲಸದಲ್ಲಿದ್ದೇ ಆಗೋಲ್ಲ, ನಮ್ಮ ತಂದೆ ತಾಯಿ ಕಟ್ತಾರೆ ಅನ್ಕೊಂಡಿದ್ದೆ, ಅವರು ಕಟ್ಟೋಕ್ಕಾಗೋಲ್ಲ. ನಾನು ರಿಟೈರ್ಡ್ ಆಗಿ ಬಂದೆ, ಅವರು ತಂದೆ ತಾಯಿನೂ ತೀರೋದ್ರು. ಆಮೇಲೆ ಏನು ಕಟ್ಟಬೇಕು ಅಂತ ವ್ಯವಸ್ಥೆ ಮಾಡೀನಿ. ಒಂದು ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ, ಅಮ್ಮನವ್ರು 4 ತಯಾರು ಮಾಡಿಬಿಟ್ರು. ಆ ವಾಸ್ತುದವರು ಪಾಯ ಹಿಡ್ಕೊಟ್ಟವರು, ಏನಪ್ಪ ನೀನು ಒಂದು ಅಂದ್ಬಿಟ್ಟು ಇಷ್ಟೊಂದು ಕಟ್ತಾದೆ, ಆ ಅಮ್ಮನವ್ರು ಬಲ ಮಾಡಿಸ್ಕೊಂತಾರ, ನೀನು ಮೊದಲು ಸಂಪ್ರೋಷಣೆ ಮಾಡಿಬಿಡು, ಆಮೇಲೆ ಏನು ಬೇಕೋ ಮಾಡಿಯಾ ಅಂತಂದ್ರು. ಆದರೆ ಹೋಮ ಮಾಡೋಕ್ಕೆ ಬಂದವರು ಗಣೇಶನ ದೇವಸ್ಥಾನ ಇಲ್ಲಿ ಅಂದರೆ, ಇಲ್ಲ ಗಣೇಶನ ದೇವಸ್ಥಾನ ಇಲ್ಲ, ಇವು 3 ಕಟ್ಟಿರೋದು, ಹಂಗಾರೆ ಹೋಮ ಮಾಡೋಕ್ಕಾಗಲ್ಲ, ಗಣೇಶನ ದೇವಸ್ಥಾನ ಇರಬೇಕು ಅಂದರು. ಆಮೇಲೆ ಹಿಂದ್ಗಡೆ ಗಣೇಶನ ದೇವಸ್ಥಾನ 1 ತಿಂಗಳೊಳಗಡೆ ಎಲ್ಲರ ಹತ್ರ ಚಂದ ಐತೆ, 1,80,000 ರೂಪಾಯಿ ವಸೂಲಿ ಆಯಿತು. ಅವಾಗ ಕಟ್ಟಿನಿ ಸರ್. ನಾನು ಒಬ್ಬನಿಷ್ಟು ಮಾಡಿದ್ದೀನಿ. ಭಕ್ತಾದಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಒಂದು ಬೇಕಾದಷ್ಟು ಕೆಲಸ ಇದೆ. ಒಂದು ಕೈ ಜೋಡಿಸಿದ್ರೆ ಮುಂದಕ್ಕೆ 10 ಲಕ್ಷ ಕೆಲಸ ಇದೆ. ಗೋಪುರಗಳು ಕಟ್ಟಬೇಕು, 3 ದೇವಸ್ಥಾನಕ್ಕೂ ಧ್ವಜದ ಕಂಬ ಹಾಕ್ಬೇಕು, ಕಾಂಪೌಂಡ್ ಹಾಕ್ಬೇಕು, ಪಾರ್ಕಿಂಗ್ ಟೈಲ್ಸ್ ಹಾಕ್ಬೇಕು, ಇದೆಲ್ಲ ಇದೆ ಸರ್. ಎಲ್ಲರೂ ಕೈ ಜೋಡಿಸಿದ್ರೇ, ಒಂದು ಕೈಯಲ್ಲಿ ಆಗಲ್ಲ. ಎಲ್ಲರೂ ಮಾಡಿದ್ರೆ ನಾವು ಮಾಡೋಕ್ಕೂ ಮುಂದೆ ಇಂಥ ಕಾಲಕ್ಕೆ ಇನ್ನೂ ಜೋರಾಗಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಸರ್. ಅಷ್ಟೊಂದು ಇವತ್ತು ಬಲಾರೆ ಆಯಿತು. ಬೆಳಗ್ಗೆ ಎಲ್ಲ ತಿಂಡಿಗಳಾಗಿದೆ, ಎಲ್ಲ ಮರಿಗಳೆಲ್ಲ ಬಂದು ಮೆರವಣಿಗೆ ಎಲ್ಲ ಬಂದರು, ಎಲ್ಲ ಇದಾಗಿ ಈಗೆಲ್ಲ ಇನ್ನೇನು ಊಟದ ಸಮಯ, 1:30 ಊಟದ ಸಮಯಕ್ಕೆಲ್ಲ ಇದಾಗುತ್ತೆ ಸರ್. ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಸರ್ ಮಾಡ್ತಾರೆ. ನಾನು ಒಬ್ಬನಿಗೆ ಒಳ್ಳೇದಾಗಲಿ ಅಂತಲ್ಲ, ಎಲ್ಲ ನಮ್ಮ ಕುಟುಂಬ ಇಡೀ ಬಂದವರೆಲ್ಲ ಒಳ್ಳೇದೇ. ಇಲ್ಲಿ ಬಂದು ಕೂತ್ಕೊಂತಾರೆ, ಸಬ್ ಇನ್ಸ್ಪೆಕ್ಟ್ರಿಗೆ ಬರ್ತಾರೆ, ಏನು ಇಲ್ಲಿ ಇದು ಕೂತ್ಕೊಂಡ್ರೆ ಹೋಗೋಕ್ಕೆ ಇಷ್ಟ ಇಲ್ಲಲ್ಲಪ್ಪ, ನೀನು ಇಷ್ಟು ಮಾಡ್ತೀಯ ಅಂತ ನಮಗೆ ಗೊತ್ತೇ ಇಲ್ಲ ಅಂತ ಇಲ್ಲಿ ಮಲಿಕೊಂಡು ನಿದ್ದೆ ಹೋದ್ರು ಸರ್ 1 ಅವರು. ಆಮೇಲೆ ಫೋನ್ ಮಾಡ್ತೀನಿ ನೀನು ಬಾ, ನಾನು ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬೆಂಗಳೂರು ಕರ್ಕೊಂಡೋಗಿ ಒಂದು 4-5 ಲಕ್ಷ ನಾನು ಕಲೆಕ್ಟ್ ಮಾಡಿಕೊಡ್ತೀನಿ, ನೀನು ಮೊದಲು ದಿವಸ ಮುಂದೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡು, ನಾವು ಕೈ ಜೋಡಿಸ್ತೀರಿ ಅಂತೇಳಿ ಹೇಳಿದ್ದಾರೆ ಸರ್ ಸಬ್ ಇನ್ಸ್ಪೆಕ್ಟರ್ ಇಬ್ಬರು. ಎಲ್ಲರಿಗೂ ಒಳ್ಳೇದಾಗ್ಬೇಕು ಸರ್, ನಾನು ಒಬ್ಬನಿಗೆ ಅಲ್ಲ. ನನ್ನ ಹೆಸರು ಎಂ ರಾಮಾಯಣಪ್ಪ. ನನ್ನ ತಮ್ಮ ಮೈ ತುಂಬ್ತಾ ಇದ್ದಾನೆ ರಾಮಕೃಷ್ಣಪ್ಪ ಅಂತ, ಅವ್ನು ತೀರೋದ 2 ತಿಂಗಳಾಯಿತು. ಇವಾಗ ಎಲ್ಲ ನಾನೇ ನೋಡ್ಕೊತ ಇದ್ದೀನಿ ಸರ್. ಎಲ್ಲ ತಂದು ಮಡಗಿರ್ತೀನಿ, ಹಣ್ಣು ಕಾಯಿ ಎಲ್ಲ, ಹೂವು ಎಲ್ಲ. ಇವಾಗ ಪೂಜಾರರು 2 ಹಣ್ಣು ಮಡಗಿದ್ದೀನಿ ಸರ್. ಈ ದೇವ್ರಿಗೆ 2 ರಾಮಕೃಷ್ಣಪ್ಪ ಮಾಡ್ತಾನೆ, ಹಿಂದ್ಗಡೆ ಶಿವಣ್ಣ ಅಂತ ಮಾಡ್ತಾನೆ. ಮೊದಲು ನಾನು ಮಾಡ್ತಾಯಿದ್ದೆ, ನನಗೆ ಸ್ಲೋ ಕೊಡಿದ ಮೇಲೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಆ ಅಪ್ಪನ ಇಟ್ಟಿದ್ದೀನಿ ಸರ್. ಮಾಡ್ತಾಯಿದ್ದಾರೆ, ಎಲ್ಲ ಸಂತೋಷವಾಗಿ ನಡೀತಾ ಇದೆ ಸರ್. ನಡ್ಕೊಂಡು ಹೋಗಲಿ ಸರ್, ನನಗೆ ಸಂತೋಷ. ಭಕ್ತಾದಿಗಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂದೆ ಹೆಚ್ಚಾಗಿ ಮಾಡೋಕೆ ನಾನು ವ್ಯವಸ್ಥೆ ಮಾಡ್ತೀನಿ ಸರ್.